ಶಾಸಕರ ಹಂತದಿಂದ ಉದ್ಘಾಟನೆಗೊಂಡಿದೆ. ಮನೆಯ ಪರಿಸ್ಥಿತಿ ಹೇಗಂದ್ರೆ, ಒಂದು ಮಳೆಗಾಲದಲ್ಲಿ ಚೇತನಿದ್ದು ಫೋನ್ ಬರ್ತದೆ. ಫೋನ್ ಬಂದು, ಸರ್ ಮನೆದು ಮೇಲೆ ಮರ ಬಿದ್ದು ಪೂರ್ತಿ ಇದಾಗಿದೆ. ನಾನು ಮುರುಳಿ ಸರ್ ಇಲ್ಲಿ ಬರುವಾಗ ಮನೆ ಪೂರ್ತಿ ಜಗ್ಗಿ ಹೋಗಿದೆ, ರಿಪೇರಿ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಮಳೆಗಾಲ ಆರಂಭ ಆಗಿ ಮಣ್ಣಿನ ಗೋಡೆ ತಾತ್ಕಾಲಿಕ ಅದಕ್ಕೆ ಉಪಚಾರವನ್ನು ಕಲ್ಪಿಸದಿದ್ರೆ ಮನೆ ಬೀಳ್ತದೆ. ಕಡೆಗೆ ಇಲ್ಲಿ ಲೋಕಲ್ ನಲ್ಲಿ ಯಾರು ಇದ್ದಾರೆ ಕೇಳಿ ಹೇಳಿದ್ರೆ, ಇಲ್ಲ ಸರ್ ಇಲ್ಲಿ ಯಾರು ಸಿಗುದಿಲ್ಲ ಅಂತ ಹೇಳಿ ನಾನು ಇನ್ನೊಂದು ವರ್ಕ್ಶಾಪ್ ನ ಜನ ಬಂದು ಸಿದ್ಧಗೊಂಡ ಮೇಲೆ ಮಾಡಿ ಹೋಗಿ ಎಲ್ಲ ಕವರ್ ಮಾಡಿ ಮಳೆಗಾಲದ ಹಂತವನ್ನು ದಾಟಿಸಿದರು. ನಮ್ಗೆ ಅವಕಾಶ ಮಾಡಿಕೊಟ್ಟವರು ಗುರುರಾಜ್ ಅಮೀನ್ ಸರ್. ಇದು ಅವರ 4ನೇ ಮನೆ. ಭಾಗಶಃ ಇಂಥ ಎಲ್ಲ ಮನೆ ಪ್ರತಿ ವರ್ಷವೂ ಹೇಳ್ತಾರೆ ಅವರು. ನಮ್ಗೆ ಒಂದು ಅವಕಾಶ ಕೊಟ್ಟು ನಾನು ಅದಿಷ್ಟು ಬಜೆಟ್ ಅಂತ ಹೇಳಿ, ಹಾಗಾಗಿ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದವನ್ನು ಹೇಳುತ್ತಾ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಮನೆ ನವೀಕರಿಸಕ್ಕೆ ನೆರವು ನೀಡಿದಂತಹ ನಮ್ಮ ದಾನಿಗಳಾದ ಗುರುರಾಜ್ ಅಮೀನ್ ಹಾಗೂ ಅವರ ಪತ್ನಿಯಾದಂತಹ ಜಯಲಕ್ಷ್ಮಿ ಅಮೀನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅವತ್ತು ಜೂನ್ 11 ಒಂದು ಸಂಜೆ ಒಂದು 6-6:30 ಹೊತ್ತಿಗೆ ಜೋರು ಗಾಳಿ ಮಳೆಗೆ ನಮ್ಮ ಮನೆ ಮೇಲೆ ಮರ ಬಿತ್ತು. ನಾವೆಲ್ಲ ಒಳಗೆ ಇದ್ವಿ. ಆ ಸಂದರ್ಭದಲ್ಲಿ ಅಮ್ಮ ಕೂತ್ಕೊಂಡಂತಹ ಜಾಗದಲ್ಲಿ ಮರ ಬಿದ್ದು ರೀಪು ಪಕ್ಕಸು ಎಲ್ಲ ತುಂಡಾಗಿ ಅವ್ರ ಮೈ ಮೇಲೆ ಬಿದ್ರು ಸಹ ಸಣ್ಣ ಪುಟ್ಟ ಗಾಯಗಳಿಂದ ಅವರು ಪಾರಾಗಿದೆ ದೊಡ್ಡ ಪವಾಡ. ಅದಾದ್ಮೇಲೆ ತಕ್ಷಣ ನಾನು ಏನ್ ಮಾಡ್ಬೇಕಂತ ಗೊತ್ತಾಗದಿದ್ದಂತಹ ಸಂದರ್ಭದಲ್ಲಿ ಮುರಳಿ ಸಾರಿಗೆ ಕಾಲ್ ಮಾಡಿದೆ. ಅವ್ರು ತಕ್ಷಣ ಸ್ಪಂದಿಸಿ ಸದ್ಯಕ್ಕೆ ಏನೆಲ್ಲ ನೆರವು ನೀಡ್ಬೇಕು ಅದನ್ನ ನೀಡಿ ಮನೆಗೆ ಬಂದು ನೋಡಿ ನಿಮ್ಗೊಂದು ಹೊಸ ಅಂದ್ರೆ ಮನೆಯನ್ನು ರಿಪೇರಿ ಮಾಡಿ ಕೊಡುವಂತ ಒಂದು ಭರವಸೆಯನ್ನು ಕೊಟ್ಟು ಹೋಗಿರ್ತಾರೆ. 1 ತಿಂಗಳ ಒಳಗೆ ಎಲ್ಲ ನಮ್ದು ಮನೆ ಗುಜೀರಿ ತರ ಆಗಿತ್ತು, ಎಲ್ಲ ಸರಿ ಮಾಡಿ ಈಗ ಹೊಸ ಮನೆ ಆಗಿದೆ. ಇದಕ್ಕೆ ನಾನು ವಿದ್ಯಾಕೋಶಕ್ಕೆ ಯಾವತ್ತೂ ಆಭಾರಿಯಾಗಿದ್ದೇನೆ. ಹಾಗೂ ನಾವು ಮುಂಚೆ ಎಣಿಸಿದ್ವಿ ಒಂದು ಸಣ್ಣ ಮಟ್ಟದ ಒಂದು ಮನೆ ಕಟ್ಬೇಕಂತ. ಮನೆ ಮಾಡಲ್ಲ ಕುಂಬಟಾಗಿತ್ತು ಅಂತ ಯೋಚನೆ ಮಾಡುವಾಗಲೇ ಅಮ್ಮನಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಬಂತು. ಹಾಗಾಗಿ ಅದಕ್ಕೆ ತುಂಬಾ ಖರ್ಚಾಯ್ತು. ಮತ್ತೆ ಅಪ್ಪನಿಗೆ ಸಹ ಈಗ ಹೆಚ್ಚು ದುಡಿಲಿಕ್ಕೆ ಆಗುದಿಲ್ಲ, ಬೆನ್ನು ನೋವು. ಹಾಗಾಗಿ ಆ ಕೆಲಸವನ್ನೇ ಕೈ ಬಿಟ್ವಿ. ಅದಾದ್ಮೇಲೆ ಈ ಘಟನೆ ಎಲ್ಲ ನಡೆದು ಈಗ ಒಂದು ನಮ್ಗೆ ಇರ್ಲಿಕ್ಕೆ ಒಂದು ಒಳ್ಳೆ ಹೊಸ ಮನೆ ಒಂದು ಆದಾಗೆ ವಂದನೆಗಳು. ನಮಗೆ ಈ ವಿದ್ಯಾಕೋಶದಿಂದ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ. ಮನೆ ಎಲ್ಲ ರಿಪೇರಿ ಮಾಡಿ ನಮ್ಗೆ ಹೊಸ ಮನೆ ಆಗುವಂತೆ ಮಾಡಿಕೊಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಹುಡುಗನಿಗೆ, ನನಗೆ ಗೊತ್ತಿರ್ಲಿಲ್ಲ ನಮ್ಮ ಕಾಲೇಜ್ ಸ್ಟೂಡೆಂಟ್ ಮುಖ ನೆನಪಾಗ್ತಾ ಉಂಟಷ್ಟೇ ನೋಡಿದ್ದೇನೆ ಅಂತ ಹೇಳಿ, ಅವರಿಗೊಂದು ಒಳ್ಳೆ ಮನೆ ಕಟ್ಸ್ಕೊಟ್ಟಿದ್ದೀರಾ. ಸೊ ಇದಕ್ಕೂ ನಿಮಗೆ ನಾನೇ ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ. ಮತ್ತೆ ಹುಡುಗನಿಗೆ 1-2 ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ಪಾಪ ಎಲ್ಲರೂ ಒಂದು ನಿಮಗೆ ಉಪಕಾರ ಅಂತ ಮಾಡಿದ್ದಾರೆ, ಅದಕ್ಕೆ ನೀವು ನೆನ್ಪಿಡ್ಕೊಂಡು ಒಳ್ಳೆ ದಾರಿಯಲ್ಲಿ ನಡಿಬೇಕು, ಯಾವ್ದು ಕೆಟ್ಟ ಅಭ್ಯಾಸ ಕಲಿದಾಗೆ. ಸೊ ನೆನ್ಪಿಡ್ಕೊಳ್ಬೇಕು, ತಂದೆ ತಾಯಿ ಋಣ ಜೊತೆಗೆ ಯಕ್ಷಗಾನ ಕಲಾ ಮಂದಿರದ ಋಣನೂ ನಿಮ್ಮ ಮೇಲೆ ಇರುತ್ತೆ. ಸೊ ನಿಮ್ಮದು ತನು ಮನ ಧನ ಯಾವ್ದಿಂದನಾದ್ರೂ ನೀವು ಮುಂದೆ ಸಮೇತ ನೆನ್ಪಿಡ್ಕೊಂಡು ಯಕ್ಷಗಾನ ಕಲಾ ಮಂದಿರದ ಕಲಾ ಸಂಘದ ಒಂದು ಸಂಸ್ಥೆಯಲ್ಲಿ ಒಂದು ಯಾವ್ದಾದ್ರು ನಿಮ್ಮ ಕೈಲಾದದ್ದನ್ನ ನೀವು ಮಾಡಿ ತಂದೆ ತಾಯಿಯನ್ನು ಚೆನ್ನಾಗಿ ಡಾಕ್ಟರ್ ಹೇಳಿದಾಗೆ ತಂದೆ ತಾಯಿಯನ್ನು ಕರೆಕ್ಟ್ ಆಗಿ ನೋಡ್ತಾ ಇರಿ ಅಷ್ಟೇ, ಮತ್ತೇನಿಲ್ಲ. ದೇವ್ರು ದೇವ್ರು ನಿಮ್ಮನ್ನು ಒಳ್ಳೆ ಮಾಡ್ತಾರೆ ಅವಾಗ. ತಂದೆ ತಾಯಿಯನ್ನು ಆಯ್ತು ದೇವರು ಬಿಟ್ಟಂತ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಕರ್ಮ ಸಿದ್ಧಾಂತದಲ್ಲಿ ನಾವು ನಂಬಿಕೆ ಇಟ್ಟಂತು. ಸತ್ಯಂ ಮೋದ ಧರ್ಮಂಚಾರ ಅಂತೇಳಿ, ಅಂದ್ರೆ ಸತ್ಯವನ್ನೇ ಮಾತಾಡ್ಬೇಕು, ಧರ್ಮವನ್ನೇ ಆಚರಣೆ ಮಾಡ್ಬೇಕು. ಧರ್ಮ ಅಂದ್ರೆ ಏನು? ಹಾಗಾದ್ರೆ ಹೇಳ್ತಾರೆ, ಎಲ್ಲಾ ಕಾಲಕ್ಕೆ ಎಲ್ಲವನ್ನು ಧಾರಣ ಮಾಡೋ ಧರ್ಮ ಅಂತಂದ್ರೆ ಕಾಲಕ್ಕೆ ಮನುಷ್ಯನ ಬದುಕನ್ನ ನಿರೂಪಿಸಿದ ವಿಶಿಷ್ಟ ದ್ರವ್ಯ ಅದು ಏನಾಗಿದೆ? ಸಂಸ್ಕೃತಿ ಅಂತೆ. ಸಂಸ್ಕೃತಿ ಶ್ರೀಗಂಧ ಬದುಕಿನ ಬಂಧವನ್ನು ಪರಿಚಯಿಸ ಸಾಕ್ಬೇಕಂತೆ ಹೇಳ್ತಾರೆ. ಸದಾ ಸಜ್ಜನರ ಸಂಘದಲ್ಲಿರುವ ಸಂಸ್ಕೃತಿ, ದೇಹಿ ಎನ್ನುವನಿಗೆ ನಾಸ್ತಿ ಎನ್ನದಿರುವ ಸಂಸ್ಕೃತಿ, ಮಾತು ಮತಿ ಕೃತಿಗಳ ಸೌಂದರ್ಯವೇ ಒಂದು ಸಂಸ್ಕೃತಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ನನಗೆ
ಯಕ್ಷಗಾನ ಕಲಾರಂಗ ಅದೇ ಆ ಕಾರಣಕ್ಕೋಸ್ಕರ ಅಂದ್ರೆ ನೇರ ದಿಟ್ಟ ನಿರಂತರ, ಎಲ್ಲೂ ರಾಜಿ ಇಲ್ಲ, ಕ್ವಾಲಿಟಿನಲ್ಲೂ ರಾಜಿ ಇಲ್ಲ, ಕೆಲಸದಲ್ಲೂ ರಾಜಿ ಇಲ್ಲ. ಆ ನಿಟ್ಟಿನಲ್ಲಿ ನಿಮಗೆ ಈ ಮನೆಯಲ್ಲಿ ನೆಮ್ಮದಿಯ ನೆರಳು ನಿಮ್ಮ ಮನೆ ಅಂಗಳವನ್ನು ಕಾಯುವಂತಾಗ್ಲಿ. ವಿಶೇಷವಾಗಿ ಅಮೀನ್ ದಂಪತಿಗಳು ಸರ್ ಖಂಡಿತವಾಗಿಯೂ ಹೇಳ್ತಾರಲ್ಲ, ನೆಚ್ಚದಿರು ಈ ಭಾಗ್ಯ ಹುಚ್ಚು ಮಾನವ, ವೆಚ್ಚವಾಗುವುದದು ಅರೆಗಳಿಗೆ ಒಳಗೆ, ಮುತ್ತು ರತ್ನ ಮಾಣಿಕ್ಯ ನವರತ್ನ ಭಾಗ್ಯ, ಎತ್ತ ನೋಡಿದ ರತ್ನ ಸಿರಿ ಓ ಎಂಬಳು, ಕರಗುವುದರೆ ಗಳಿಗೆಳುವುದು ಕಾಡ ಬೆಳೆದುಗಳು ಎನ್ನುವಂತೆ ಯಾವುದು ಶಾಶ್ವತ ಅಲ್ಲ. ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಮಾತ್ರ ನಮ್ಮ ಬೆನ್ನಿಗೆ ನೆರಳಾಗಿ ನಿಲ್ತವೆ ಎನ್ನುವಂತ ಮಾತನ್ನ ನಿಮಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡ್ಲಿ. ಇನ್ನಷ್ಟು ಈ ರೀತಿ ಒಳ್ಳೆ ಕೆಲಸಕ್ಕೆ ಅಭಿನಂದಿಸಿ ಮಾತು ಮುಗಿಸಿ.